ಫೈನಲಿ ಇವತ್ತು ಥರ್ಡ್ ಸೆಮ್ಮು ಕಂಪ್ಲೀಟ್ ಆಗೋ ದಿನ. ಯಾವ ಥರ ಇರುತ್ತೆ ಅಂತ ನೋಡ್ಕೊಬರೋಣ ಬನ್ನಿ. ನೋಡ್ರಪ್ಪ, ಎಕ್ಸಾಮ್ ಹಿಡ್ಕೊಂಡು ಪಬ್ಜಿ ಆಡ್ಕೊಂಡು ಕೂತವನೆ. ಹೆಂಗೆ ಎಕ್ಸಾಮಿಗೆ ಪ್ರಿಪೇರ್ ಆಗಿದೆ ಹೇಳಪ್ಪ? ಫುಲ್ಲು ಜಾಲಿ ಜಾಲಿ. ಹಾಂ, ಅಷ್ಟು ಬರೆದು ಬರ್ತೀಯ? ಇವತ್ತು ಲಾಸ್ಟ್ ಎಕ್ಸಾಮ್ ಇದೆ, ಓದ್ಕೊಳ್ಳೋದು ಬಿಟ್ಟು ಮಲ್ಕೊಂಡು ಮನೆಗೆ ಹೋಗೋದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ ಈ ನನ್ನ ಮಕ್ಕಳು. ಎಷ್ಟು ತಾಸು ಹೊಡಿತಾರೆ ಗೂಗಲ್ ಮ್ಯಾಪ್ ನಾನು ಹಾಕಿನಿ. 124 ಕಿಲೋಮೀಟ್ರ್ ಐತಿ ಮಗ. ಇಲ್ಲಿಂದ ನೀನು ಕೇಳ್ತಿರೋದು ಬೆಂಗಳೂರ್ಗ. ಅಂದ್ರೆ ಎಲ್ಲರೂ ಹಿಂಗೆ ಬಂದ ಏನು ಕ್ಯೂಟ್ಲ ಇದೆ. ಅದೇ ಕ್ಯೂಟ್ ಅಂತ ಬಂದದ. ಇಲ್ಲ ಅವರು ಏನು ಹಿಂಗೆ ಹೋಗ್ಬಿಟ್ರೆ ಬಂತು ನೋಡಪ್ಪ. ಹೆಂಗ ಎಕ್ಸಾಮ್ ಲಾಸ್ಟ್ ಡೇಗೆ ಬಾಯ್ 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 ಬಾಯ್. ಲಾಸ್ಟ್ ಡೇ ಅವರ್ ಕಾಲೇಜ್. ಏನ್ರಿ ಸೂರ್ಯ ಅವರೇ, ಹಿಂಗೆ ಬಂದ್ಬಿಟ್ಟಿದ್ದೀರಾ? ಹೆಂಗೆ ಬರ್ಬೇಕಪ್ಪ? ಇವತ್ತು ಲಾಸ್ಟ್ ಎಕ್ಸಾಮ್ ಏನು ಅನಿಸ್ತಾ ಇದೆ? ಎಸ್, ಏನು ಅನ್ನಿಸ್ತಾ ಇಲ್ಲ. ಏನು ಎಕ್ಸಾಮ್ ಸ್ಟಾರ್ಟ್ ಆಗಿಲ್ಲ ಅನ್ನಿಸ್ತಾ ಇದೆ ಅಷ್ಟೇ. ರಿಸಲ್ಟ್ ಬಂದಾಗ ಜಾಲಿ ಜಾಲಿ. ಪಬ್ಜಿ ಗಾಯ್ಸ್ ನೋಡಿ ಗಾಯ್ಸ್ ಸ್ಟಾರ್ಟ್. ನೋಡಿ ಫ್ರೆಂಡ್ಸ್, ಆಗಲೇ ಆರ್ಮಿ ರೆಡಿ ಆಗಿದೆ ಪಬ್ಜಿ ಆಡೋಕ್ಕೆ. ಎಕ್ಸಾಮ್ ಇದ್ರೂ ಈ ನನ್ನ ಮಕ್ಕಳು ಪಬ್ಜಿ ಆಡೋದನ್ನ ಬಿಡ್ತಾ ಇಲ್ಲ, ಓದ್ಕೊಳ್ಳೋದು ಬಿಟ್ಟು. ನೋಡ್ರಿ ಯಾವ ಥರ ಡೆಡಿಕೇಶನ್ನು. ಈ ಡೆಡಿಕೇಶನ್ನ ಓದೋದಲ್ಲಿ ತೋರಿಸಿದ್ರೆ ಕ್ಲಾಸಿಗೆ ಫಸ್ಟ್ ಬರ್ತಾಯಿದ್ರು. ಲೋ ನಿಂಗ ಎಷ್ಟು ಖುಷಿಯಾಗಿದೆ, ಎಕ್ಸಾಮ್ ಮುಗೀತಾ ಇದೆ, ಒಂಚೂರು ಜೋಶ್ ಇರಲಿ. ಗೋಳಿ ಮಕ್ಕಳು ಎಲ್ಲ ಮನೆಗೆ ಹೋಗಿ ಸಾಯ್ತಾರೆ, ಅದೇ ಬಂಡವಾಳ, ಇನ್ನೇನು ಇಲ್ಲ. ಪುನಃ ಅದೇ ಕಾಲೇಜು, ಅದೇ ಓದು. ಇನ್ನ ನಾವು ಒಂದು 20 ಡೇಸ್ ಸಿಗಲ್ಲ, ಬೇಜಾರು ಮಾಡ್ಕೊಳಕ್ಕೆಲ್ಲ ಹೋಗ್ಬೇಡ. ಬಕ್ಕನ್ ಕೊಡಕ್ ಹೋಯ್ತಾನೆ 20 ಡೇಸ್. ಬಕ್ಕನ್ ಕೊಡಕ್ ಹೋಯ್ತಾನೆ 20 ಡೇಸ್. ಯಾರು ಕಾಲೇಜಿಗೆ ಬರಲ್ಲ 20 ಡೇಸ್. ಏನಂತೀಯ? ಎಷ್ಟು ಬೇಜಾರಿದೆ. ಯಾವ ತಳಕಾಯ್ತಾನೆ ನೋಡಿ ಫ್ರೆಂಡ್ಸ್, ಈಗಲೂ ಓದ್ತಾ ಇದ್ದಾನೆ, ಯಾರಿಗೂ ತೋರಿಸ್ದಂಗೆ. ಯಾವ್ದೋ ಮುಗಿದೋಗಿರೋ ಕ್ವಶನ್ ಪೇಪರ್ ಇಟ್ಕೊಂಡು ಉತ್ತರ ಆಡ್ತಾರೆ ಗಾಯ್ಸ್. ನೋಡಿ ಗಾಯ್ಸ್, ನೋಡಿ ಹಂಗಂದ ತಕ್ಷಣ ಹಿಂಗೆ ರೀಲ್ಸ್ ತೆಗಿಯೋದು. ಸಖತ್ತಾಗಿ ಆಕ್ಟಿಂಗ್ ಮಾಡ್ತೇವೆ ಕಣಣ್ಣ. ಏಯ್ ನಿಮ್ಮ ಅಭಿಮಾನಿ ಕಣಣ್ಣ ನಾವು. ನಮ್ಮ ಜೀವನ ಯಾಕೋ ಜೀವನದಲ್ಲಿ ನೊಂದ್ಬಿಟ್ಟು ಬೆಂದ್ಬಿಟ್ಟು ಹಂಗೆ ಬರ್ತಾವನೆ. ವಿಡಿಯೋ ಮಾಡ್ತಾ ಇರೋದು ನೋಡಿದ ತಕ್ಷಣ ಆ ಕಡೆ ತಿರುಗ್ತಾವನೆ. ಏಯ್ ಹೇಳ ಜೀವನ್, ತಿರುಗಲಿ. ಇವನ ಹೆಸರು ಜೀವನ, ಇವನ್ ಜೀವನ ಸರಿನೇ ಇಲ್ಲ. ಎಕ್ಸಾಮ್ ಪ್ರಿಪರೇಷನ್ ಬಗ್ಗೆ ಹೇಳು ಸ್ವಲ್ಪ. ಎಕ್ಸಾಮ್ ಇಸ್ ನಥಿಂಗ್. ನಮ್ಮ ಸಿದ್ರಾಜು ಬರ್ತಾ ಇದ್ದಾನೆ. ಲಾಸ್ಟ್ ಎಕ್ಸಾಮ್ ಹೇಗಿದೆ ಅಂತ ಕೇಳೋಣ ಬನ್ನಿ. ಹೇಳು ಮಗ. ಹೇಳಿ ಬ್ರೋ, ಲಾಸ್ಟ್ ಎಕ್ಸಾಮ್ ಹೆಂಗ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ ಬ್ರೋ. ಯಾಕೆ ಎಕ್ಸಾಮ್ ಮುಗಿತಲ್ಲ, ದುಃಖ ಆಗ್ತಿಲ್ವಾ ರಿಸಲ್ಟ್ ಬರೋದಕ್ಕೆ? ಬಿಡು ಬ್ರೋ, ಬಂದ್ರೆ ಬರುತ್ತೆ, ಯಾಕೆ ಟೆನ್ಷನ್. ನಮ್ಮ ಜಯರಾಜ್ ಅವರು ಬರ್ತಾ ಇದ್ದಾರೆ, ಇವ್ರನ್ನೊಂದ್ಸಲಿ ಮಾತಾಡ್ಸೋಣ. ಒಂದು ಹಾಯ್ ಹೇಳ್ಬಿಡಿ. ಹಾಯ್ ಫ್ರೆಂಡ್ಸ್, ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಎಲ್ಲಿಗೆ ಬರಬೇಕು? ಎಕ್ಸಾಮ್ ಲಾಸ್ಟ್ ಎಕ್ಸಾಮ್ ಬರ್ದ್ಬಿಟ್ಟು ಚೆನ್ನಾಗಿ ಮನೆಗೆ ಹೋಗಿ, ಆಮೇಲೆ ತಿರ್ಗಿ 10 ತಾರೀಕು ಆದ್ಮೇಲೆ ಬನ್ನಿ. 10ನೇ ತಾರೀಕಂತೂ ಯಾರು ಬರಲ್ಲ. ಬೇಕ್ರಿಗೆ ಚೆನ್ನಾಗಿ ಬಿಸ್ನೆಸ್ ಮಾಡ್ಕೊಡಿ, ನೀವು ಇಲ್ಲದೆ ಲಾಸ್ ಆಗ್ತಾ ಇದೆ ಬೇಕ್ರಿ. ಅಲ್ಲೇ ಡ್ಯೂಟಿ ಇದ್ನಲ್ಲ. ನಮ್ಮ ಸಿದ್ರಾಜು ಸೂರ್ಯನ ತಲೆ ಮೇಲೆ ಇಟ್ಟು ಏನೋ ಬರೀತಾವನೆ. ಏನು ಬರೀತಾ ಇದೆಯಾ ಮಗ? ನಮ್ಮ ಹುಡುಗರು ಒಬ್ಬರು ಓದ್ತಾ ಇಲ್ಲ ಗುರು, ಎಲ್ಲ ರೀಲ್ಸ್ ನೋಡ್ತಾವ್ರೆ. ಎಂಜಾಯ್ ಅವರಿ ಮೂಮೆಂಟ್. ಏನು ಬರ್ದಿ ತೋರ್ಸ್ಲಾ? ಏನೋ ಬರ್ದಾವ್ ನೋಡ್ರಿ. ಲಾಸ್ಟ್ ಎಕ್ಸಾಮ್ ಏನು ಕಾಣಿಸ್ತಾ ಇದೆ ನೋಡ್ರಿ. ಲಾಸ್ಟ್ ಎಕ್ಸಾಮ್ ಎವ್ರಿ ಏನು ಎಂಜಾಯ್ ಅವರಿ ಮೂಮೆಂಟ್ ಅಂತ ಹೇಳ್ರಿ. ಇದು ವಿಡಿಯೋ ನೋಡು.
ಸೈಕಾಗಿ ಮಾಡೋರು ಕಣ ಯಾರು ಇನ್ನೊಂದು ಇದು ಹೋಗ್ಲಿ ಇದು ನೋಡ್ರಿ ಯಾರು ಕೊಟ್ರಲ್ಲ ಅದು ನನಗ ಅವನ್ಗೆ ಹಾಕ್ಲಾ ರೂಮ್ ರೂಮ್ ತಗಿಲ ಅಂತೆ ಹಾಕ್ಲಾ ಅಂತೆ ಏನೇನ ಮಾತಾಡ್ತಾವನಪ್ಪ ನಮ್ಮ ವೀರೇಶ್. ಲವ್ ಯು ದೋಸ್ತ ನೋಡಿ ಯಾವ ಬ್ರೇಕಪ್ ಅಲ್ಲ ಏನಿಲ್ಲ. ಲವ್ ಆಗಿದ್ರೆ ತಾನೇ ಬ್ರೇಕಪ್ ಆಗುತ್ತೆ. ಲವ್ ಆಗಿರತ್ತೆ ಬ್ರೇಕಪ್ ಏನಾಯ್ತು ಸುಮ್ಮನೆ ಫೀಲಿಂಗ್ ಇದೆ ಸರಿ ಒಂದು ವಾರದಿಂದ ಕರೆಕ್ಟಾಗಿ ಸ್ಮೈಲೇ ಇಲ್ಲ. ಯಾವ ಸ್ಮೈಲ್ ಸ್ಮೈಲ್ ಹತ್ರ ಐಡಿಂಗ್ ಫಾರ್ ಸ್ಮೈಲ್ ಅದರ್ ಪೀಪಲ್ಸ್ ಏನೋ ಹೇಳಿದ್ರ ಫುಲ್ ಫೀಲಿಂಗ್ ಇದ್ದಂಗಿದೆ ನಮ್ಮ ಜೀವನ ಅವರು. ಸೋ ಮೆನಿ ಯಾಕೋ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದರಿಂದ ಏನಾಗಿದೆ ಅಂತ ಗೊತ್ತಿಲ್ಲ. ಎಕ್ಸಾಮಲ್ಲಿ ಒಂಥರ ಆಗ್ಬಿಡ್ತು. ಅದಕ್ಕೋಸ್ಕರ ಯಾಕೆ ಜೀವನ ಅವ್ರು ಹಿಂಗಾಗುತ್ತೆ ಹೇಳಿ ದಿ ಸಿಚುಯೇಷನ್ ಕ್ಯಾನ್ ಡಿಮ್ಯಾಂಡ್ಸ್ ಆಲ್. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನೋ ಇಂಗ್ಲೀಷಲ್ಲಿ ಹೇಳ್ತಾವನಪ್ಪ, ಯಾರಿಗೂ ಅರ್ಥ ಆಗ್ತಿಲ್ಲ. ಓನ್ಲಿ ಲೆಜೆಂಡ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬ್ರೋ ಏನು ಬ್ರೋ ಅದು ಕಲೆ ಕಲೆ ಒಗ್ದಿದ್ದೀನಿ ಹಂಗಾದ್ರೆ ಇಷ್ಟು ಹೋಗೈತೆ ಅಷ್ಟೇ. ಅವನ್ ಇನ್ನೊಂದು 2 ಸತಿ ಹೋದ್ರೆ ಹೋಗಿದೆ. ಜೀವನ ಕಕ್ಕುತ್ತಾ ಅಲ್ಲ ಕಣೋ, ಜೀವನದಲ್ಲಿ ಮಾಸಿ ಹೋಗದಂತ ಕಲೆ ಅದು. ಶಿವ ನೀವು ವೈಟ್ ಆಗಿದೆಯಾ? ಹೌದಾ ಬಂದ ಕಪ್ಪಿದೆ. ಹೌದಾ ಏನೋ ಹೊಡೆದಂಗಾಯ್ತು. ನಗರ ಚೇಂಜ್ ಮಾಡ್ಬಿಟ್ಟೈತೆ. ಇವನು ಬರ್ತಾ ಇದ್ದಾನೆ, ನಾನು ಸರ್ವೆ ಕ್ಯಾಂಪ್ ಮಾಡ್ತಾ ಇದ್ದೀನಿ. ಎಷ್ಟು ಬ್ಲ್ಯಾಕಿ ಆಗಿದ್ದಲ್ಲ, ಈಗ ವೈಟ್ ಆಗ್ಬಿಟ್ಟಿದ್ದಾನೆ. ಪರಿಚಯ ಆಗಿದ್ದ ಬಂದ ತಕ್ಷಣ ಹುಡುಗಿರ್ ಜೊತೆ ಸೇರಿ ಅದು ಇದು ಫೇರ್ ಅಂಡ್ ಲವ್ಲಿ ಕ್ರೀಮ್ ಅಂತ ಹಚ್ಚಿ ಬೆಳಗಾಗ್ಬಿಟ್ಟಾನೆ. ಹಚ್ಚಲ್ಲ ಬ್ರೋ ನಾವೆಲ್ಲ. ಮತ್ತೆ ನ್ಯಾಚುರಲ್ ಬ್ಯೂಟಿ, ಎಲ್ಲ ನ್ಯಾಚುರಲ್. ಆದಿವಾಸಿ ಏರ ಆದಿವಾಸಿ ಏರ. ನಮ್ಮ ಕ್ಲಾಸ್ ರೂಮ್ ಎಲ್ಲ ಖಾಲಿ ಹೊಡಿತಾ ಇದೆ. ನಮ್ಮ ಕ್ಲಾಸ್ನ ಈ ತರ ಸ್ಥಿತಿ ನೋಡ್ಬಿಟ್ಟು ಏನ್ ಅನ್ಸ್ತಾ ಇದೆ ಸೂರ್ಯ? ಭಾರಿ ದುಃಖಕರ ಸಂಗತಿ ನಮ್ಮ ಕ್ಲಾಸ್ ನೋಡಿ. ನಾವಿಲ್ದಲೆ ನಮ್ಮ ಕ್ಲಾಸ್ ರೂಮ್ ಒಂಟಿಯಾಗಿ ಪಾಪ. ನೀನಿಲ್ದಲೆ ಬೆಂಚು ಎಷ್ಟು ಸ್ವರ್ಗೋಗ್ಬಿಟ್ಟಿದೆ ನೋಡು. ಈ ನನ್ನ ಮಕ್ಳು ಇದ್ದೀರ ಎಷ್ಟು ಹಿಂಸೆ ಇಕ್ಕಿರೋರು ಅಂತ ಫುಲ್ ಖುಷಿ ಆಗ್ಬಿಟ್ಟಿದೆ ಅಂತೀಯ. ಇವ್ನ ಸೆಡೆ ನನ್ನ ಮಗ. ಲಾಸ್ಟ್ ಡೇ ಎಕ್ಸಾಮ್ ಫುಲ್ ಜಾಲಿ. ಕುಳ್ಳಿ ಅದ ನೋಡ್ರಿ, ಕುಳ್ಳಿ ನಸ್ಪಿಡಿಕಲ್ಲವ. ಆಮೇಲೆ ಅವ್ರನ್ನೆಲ್ಲ ತೋರ್ಸಕ್ಕಾಗಲ್ಲ, ಆಮೇಲೆ ಡಿಲೀಟ್ ಮಾಡಿಸಿ ವಿಡಿಯೋಗಳನ್ನೆಲ್ಲ. ಲಾಸ್ಟ್ ಡೇ ಅಂತ ಫುಲ್ಲು ಜೋಶಲ್ಲಿ ಯಾವ ಥರ ಆಡ್ತಾ ಇದ್ರು. ಮುಗ್ದೇ ಹೋಯ್ತು, ವಿಡಿಯೋದಲ್ಲಿ ವೈರಲ್. ಮಾನ ಮರ್ಯಾದೆ ಎಲ್ಲ ಹೋಯ್ತು. ಲಾಸ್ಟ್ ಎಕ್ಸಾಮ್ ಮುಗಿಸ್ಬಿಟ್ಟು ಹೊರಗೆ ಬಂದು ನೋಡಿ, ಇವನು ಬೈಕ್ ತಗೊಂಬಂದವನೆ, ಬುಲೆಟ್. ಬೇಕಾಗಿಲ್ಲ. ಹೆಂಗ್ ಬರ್ದ ಎಕ್ಸಾಮ್ ಹೇಳ ನಿನ್ನ ಒಂದೆರಡು. ಸಮಾಧಾನಕರವಾಗಿದೆ, ಯಾಕಂದ್ರೆ ಹಾಂ, ಹೊರಗಡೆ ಬಂದು ಅನುಸ್ ಹೇಳಿದ ಆನ್ಸರ್ ಕೇಳ್ಬಿಟ್ಟು ನಂಗೆ ತುಂಬಾ ಖುಷಿಯಾಗಿದೆ. ಅದರಿಂದ ಇವತ್ತು ಖುಷಿಯಾಗಿ ಜೋಶವಾಗಿ ತಡಿ ನಾವು ಹೊಡಿತಿಂಬ. ಅವನಿಗಿಂತ ಪ್ರೋ ಬೇಕಾ? ಶಾಟ ನೀನು ಮಗನ ಫೋನ್ ಇಟ್ಕೊಂಡ್ಬತ್ತಿದ್ದಾರೆ ಕೂತಿದೆ ಆರಾಮ್ ನೋಡ್ರಪ್ಪ, ಟ್ರೈನಿಗೆ ಬಸ್ಸಿಗೆ ಅರ್ಜೆಂಟ್ ಆದಾಗ ಈ ಥರ ಬಿಟ್ಬಿಡೋ ಫ್ರೆಂಡ್ಸು ಕಡೆ ಇದ್ದರೆ ಅವನಿಗೆ ಮಿಸ್ ಮಾಡಿದ್ರೆ ಟ್ಯಾಗ್ ಮಾಡಿ. ಇಂತೂ ರೈಲ್ವೆ ಸ್ಟೇಷನ್ ತಲುಪಿದ್ವಿ. ಟ್ರೈನು ಸಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲ. ನಿಂತೈತೆ. ಇದೇ ತಿರುಪತಿ ಎಕ್ಸ್ಪ್ರೆಸ್ಸು. ತಿರುಪತಿ ಎಕ್ಸ್ಪ್ರೆಸ್ಸು ಹೋಯ್ತಾ? ತಿರುಪತಿ ಎಕ್ಸ್ಪ್ರೆಸ್ ಮಿಸ್ ಆಯ್ತು ಗೈಸ್. ನಮ್ಮ ಪರದಾಟ ನೋಡಿ.
ಇದ್ರಲ್ಲೇ ಹೋಗೈತೆ ಸುಮ್ಮನೆ ಜಸ್ಟ್ 1 ಸೆಕೆಂಡ್ ನೋಡಿ ನಮ್ಮ ನಿಂಗರಾಜು ಪಾಪ ತಿರುಪತಿ ಎಕ್ಸ್ಪ್ರೆಸ್ ತಿರುಪತಿ ಅಲ್ಲ ತಿರುಪತಿ ಎಕ್ಸ್ಪ್ರೆಸ್ ತಿರುಪತಿ ಎಕ್ಸ್ಪ್ರೆಸ್ ಗಾಡಿ ಇವನೇ ಗಾಡಿ ಓನರು ಗಾಡಿ ಮಾಲೀಕ ನಿಂಗರಾಜು. ಇದು ನನ್ನ ಲಗೇಜು ಇಲ್ಲಿ ನಂದೊಂದು ಬ್ಯಾಗ್ ಐತೆ ನಂದೊಂದು ಬ್ಯಾಗು ಅಯ್ಯೋ ದೇವರೇ ನಮ್ಗೆ ಬಸ್ ಸ್ಟ್ಯಾಂಡ್ ಬಿಟ್ಟು ಅಯ್ಯೋ ದೇವರೇ ನೀನು ಇದ್ದರೆ ಹಾಕ್ಸ್ತೀಮ LIC ಕಡೆ ಎಲ್ಲ ಬ್ಯಾಡಿ ಹೋಗಿ ಎಲ್ಲಿ ಡ್ರಾಪ್ ಮಾಡಬೇಕು ವಾಪಸ್ ನಂಗೆ ಲಾಸ್ಟ್ ಬಸ್ ಸ್ಟ್ಯಾಂಡ್ ಡ್ರಾಪ್ ಮಾಡಿಬಿಟ್ಟು ಸಾಕು ಏ ಅಲ್ಲಿ ಡ್ರಾಪ್ ಮಾಡ ಏನು ಅದು ಇದು ಮಾಡಕ್ಕೆ ನೀನು ಡಿಮ್ಯಾಂಡ್ ಮಾಡಕ್ಕಂತೇನ ನಾನು ಹೇಳ್ದೆ ಕೇಳಲಿಲ್ಲ. ಈಗ ಅಲ್ಲೂ ಬಸ್ ಮಿಸ್ ಆದ್ರೆ ಹೌದು ನೋಡಿ ನಿಂತ್ಕೊಂಡು ಮಾತಾಡ್ಕಂತ ನಡಿಲ್ಲ. ಮಗ ಈ ಬ್ಯಾಗ್ ಸಿಗಪ್ಪ ಹೋಗಲ್ಲಿ ಇಲ್ಲಿ ಇಟ್ಕೊಂಡಿಲ್ವಾ? ಲಾವ್ಡ ನಾನು ಹಿಡ್ಕೊಂಡು ಕೊಡಿದ್ನ ಬೇಡ, ಅದು ಬೇಡ. ವೆರಿ ಗುಡ್. ಮತ್ತೆ ಬ್ಯಾಕ್ ಟು ಬ್ಯಾಕ್ ಬಸ್ ಸ್ಟ್ಯಾಂಡ್ ಚಟ ರಿಟರ್ನ್ ಟು ಬಸ್ ಸ್ಟ್ಯಾಂಡ್. ಅಲ್ಲ ಟ್ರೈನು ಹೋಗಿರೋ ಕಾರಣ ಮತ್ತೆ ಮರಳಿ ಬಸ್ ಸ್ಟ್ಯಾಂಡಿಗೆ ಮರಳಿ ಬಾರದ ನಮ್ಮ ಬಸ್ ಸ್ಟ್ಯಾಂಡ್ಗೆ ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ನನಗೆ ಇಂಥ ಅವಶ್ಯಕತೆ ಫೋನ್ ಬಾಯ್ ಬಾಯ್ ಗಾಯ್ಸ್. ಮಂಜಾಟಿಂಗ ಹೊಡೆದು ಕೈ ಮುಟ್ಕೊಂಡಿನಿ ನೋಡಿ ಫ್ರೆಂಡ್ಸ್, ಅರ್ಜೆಂಟಾಗಿ ಎಲ್ಲಿಗಾರ ಹೊರಟಾಗ ಇಂಥ ಬಂದು ಅಡ್ಡ ಹಾಕ್ಬಿಟ್ಟಿರ್ತಾರೆ. ಏನು ಮಾಡೋಕ್ಕಾಗುತ್ತೆ? ಎಲ್ಲ ನಮಗೆ ಹಿಂಗಾಗುತ್ತೆ ಗುರು. ಅವನ ಉತ್ಸೊಳೆ ಮಗ ಗುರು. ಅವನ್ ಏನು ಸಾಯ್ತಾರಲಿ.